ಇಂದು ಮುಧೋಳ ನಗರದ ನಗರಸಭೆಯಲ್ಲಿ ಸಾಮಾನ್ಯ ಸಭೆಯನ್ನ ಕರೆಯಲಾಗಿತ್ತು. ಆದರೆ ಸಭೆಗೆ ಸಂಬಂಧಿಸಿದಂತೆ 7 ದಿನಗಳ ಮೊದಲು ನೀಡಬೇಕಾದ ನೋಟಿಸ್ ಅನ್ನ ಕಳೆದ 2 ದಿನಗಳ ಹಿಂದೆ ನೀಡಿದ್ದರ ಹಿನ್ನೆಲೆಯಲ್ಲಿ ಸದಸ್ಯರು ಸಭಾತ್ಯಾಗ ಮಾಡಿದ್ರು. ಅಲ್ಲದೆ ಸದಸ್ಯರು ಅಧಿಕಾರಿಗಳ ಮೇಲೆ ಅಸಮಾಧಾನ ಹೊರಹಾಕಿದ್ರು. ಇಲ್ಲಿನ ಅಧಿಕಾರಿಗಳು ಸರ್ವಾಧಿಕಾರಿ ಧೋರಣೆ ತೋರುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂತು. ಜನರ ಹಿತ ಕಾಪಾಡಬೇಕಾದ ನಗರಸಭೆಯಲ್ಲಿಯೇ ಗೊಂದಲದ ವಾತಾವರಣ ನಿರ್ಮಾಣವಾಗಿದ್ದು, ಸದಸ್ಯರ ಜೊತೆಗೆ ಜನತೆ ನಗರಸಭೆಯ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾದ್ರೆ ಇಂದು ಮುಧೋಳ ನಗರಸಭೆಯಲ್ಲಿ ಆಗಿದ್ದಾದ್ರೂ ಏನು ಅನ್ನೋದನ್ನ ನೋಡೋಣ ಬನ್ನಿ. ಪತ್ರಿಕಾ ಮಾಧ್ಯಮದವರಿಗೆ ನಾವು ಹೃದಯಪೂರ್ವಕವಾಗಿ ನಗರಸಭೆಯ ಸದಸ್ಯರು ವಿನಂತಿ ಮಾಡ್ತಾ ತಮ್ಮನ್ನು ಸ್ವಾಗತ ಮಾಡ್ತೇವೆ. ಇವತ್ತಿನ ದಿನ ಮುಧೋಳ ನಗರಸಭೆಯ ಸಾಮಾನ್ಯ ಸಭೆ ಜರುಗಲಿದ್ದು ಪತ್ರಗಳನ್ನು ನಮಗೆಲ್ಲರಿಗೂ ತಲುಪಿಸಿದ್ರು. ಆ ಸಾಮಾನ್ಯ ಸಭೆಯ ನಡಾವಳಿ ಪ್ರಕಾರ ನಮ್ಮ 1964 ಪೌರಾಡಳಿತ ಕಾಯ್ದೆಯ ಪ್ರಕಾರ ಒಬ್ಬ ಸದಸ್ಯರಿಗೆ ಸಭೆ ನಡಾವಳಿ ಪತ್ರ ಒಂದು ವಾರ ಮುಂಚಿತ ಅಂದರೆ 7 ದಿವಸ ಮುಂಚಿತವಾಗಿ ತಲುಪಿಸಬೇಕು. ಅದನ್ನು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ತಲುಪಿಸಿರಲಿಲ್ಲ. 2 ದಿನ ನಡಾವಳಿಯನ್ನು ತಲುಪಿಸಿದ್ದಕ್ಕೆ ನಾವು ಈ ಸಭೆಗೆ ಬಂದು ಎಲ್ಲ ಸದಸ್ಯರು ಹಾಜರಾಗಿ ಇದರ ಬಗ್ಗೆ ಅವರಿಗೆ ಪ್ರಶ್ನೆಗಳನ್ನು ಕೇಳಿದಾಗ ನೀವು ಸೂಚನಾ ಪತ್ರ ಯಾಕೆ ಲೇಟ್ ಮಾಡಿ ಕಳಿಸಿದ್ರಿ ಅನ್ನೋದಕ್ಕೆ ಅವರು ಸರಿಯಾಗಿ ಸಮಂಜಸವಾಗಿ ಉತ್ತರವನ್ನು ಕೊಡಲಾರ್ಕ ನಾವು ಇವತ್ತಿನ ದಿನ ಸಭೆಯನ್ನು ತ್ಯಾಗ ಮಾಡಿದ್ದೀವಿ ಅಂಥೇಳಿ ತಮ್ಮೆಲ್ಲರ ಮುಂದೆ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಸರ್, ಈಗ ಆಡಳಿತದಲ್ಲಿ ಸರ್ವಾಧಿಕಾರಿ ಧೋರಣೆ ತೋರ್ತಿದ್ದಾರೆ ಅಧಿಕಾರಿಗಳು ಅಂತ ಆರೋಪ ಕೇಳಿಬರ್ತೀವಿ ಸಾರ್ವಜನಿಕ ವಲಯದಲ್ಲಿ. ನಿಜ, ನಾವು ಮಾಡಿವು ಆರೋಪ, ಸದಸ್ಯರ ಮಾಡಿವು ಸರ್ವಾಧಿಕಾರತ್ವ ಧೋರಣೆ ಮಾಡಾಕ್ತಾರೆ ಅಧಿಕಾರಿಗಳಂತೇಳಿ. ಯಾಕಂದ್ರೆ ತಮಗೆ ಯಾವುದು ತಿಳಿದಿತ್ತು, ತಮಗೆ ಯಾವ ಇಚ್ಛಾಶಕ್ತಿ ಬರ್ತೈತೆ ಅದ್ರ ಪ್ರಕಾರ ಆಡಳಿತ ಮಾಡತ್ತಾರೆ. ಯಾವ ಸದಸ್ಯರನ್ನೂ ಗಮನಕ್ಕೆ ತಗೊಲಾರ್ದ ಕೆಲಸ ಮಾಡಾಕತ್ತಾರೆ. ಇದು ನಮ್ಮದು ಆರೋಪ ಅವ್ರ ಮೇಲೆ. ಸರ್, ಈಗಾಗಲೇ ನೀವು ನಗರಸಭೆ ಅಧ್ಯಕ್ಷರಾಗಿದ್ರಿ. ಈಗ ಅಧ್ಯಕ್ಷರಾದರೂ ಕೂಡ ನೀವು ಅದು ಹಿಂದಿನ ಮೀಟಿಂಗ್ದೊಳಗೆ ನೀವು ಸಾಕಷ್ಟು ಸಲ ನೀವು ಅವ್ರ ಧ್ವನಿ ಎತ್ತೇರಿ ನೀವು. ಮತ್ತು ಆ ಧ್ವನಿ ಎತ್ತದಕ್ಕಾಗ ನಿಮ್ಮ ನಗರಸಭೆ ಮೆಂಬರ್ಗಳಿಗೆ ಕಿಮ್ಮತ್ತಿದ್ದಂಗೆ ಮಾಡಿ ಆಗಾಕತ್ತಿರೋ ಜನರು ಹಾಳಾಕತ್ತಿರೋ ತಮ್ಮ ವಾಡಿಗೆ ತಾವೇನು ಉತ್ತರ ಕೊಡ್ತೀರಿ? ಸಾರ್ವಜನಿಕರ ಅಭಿಪ್ರಾಯ ನಿಜ ಐತಿ. ಈಗ ಬರ್ತಕ್ಕಂಥ ಇಲ್ಲಿ ಏನು ಸದಸ್ಯರು ನಗರಸಭೆಗೆ ಬರ್ತಾರೆ, ಸಾರ್ವಜನಿಕರ ಕೆಲಸ ತೊಗೊಂಡು ನಗರಸಭೆಗೆ ಬರ್ತಾರೆ. ಯಾಕಂದರೆ ಸಾರ್ವಜನಿಕರು ಆ ವಾರ್ಡಿನ ಪ್ರತಿನಿಧಿ ಅಂತ ಹೇಳಿ ಮತ ಹಾಕಿ ಆಯ್ಕೆ ಮಾಡಿಕೊಟ್ಟಿರ್ತಾರೆ. ಅವ್ರು ಕೆಲಸ ಮಾಡಿಕೊಡೋದು ನಮ್ಮ ಕರ್ತವ್ಯ. ಆ ಕೆಲಸಕ್ಕೋಸ್ಕರ ನಾವು ಇಲ್ಲಿ ಬಂದಿರ್ತೀವಿ. ಬಂದ ಸಂದರ್ಭದೊಳಗೆ ಈ ಸ್ವತ್ತು ಒಂದು ಅರ್ಜಿ ಕೊಟ್ಟ ಮೇಲೆ ಅವರು ಸರಿಯಾಗಿ ವಿಲೇವಾರಿ ಮಾಡ್ಲಾರ್ಕ ನಾವು ಅವ್ರ ಮೇಲೆ ಈಗ ಆರೋಪ ಮಾಡಾಕ್ತಿದ್ವಿ. ಅದೇ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದೆ ಸರ್. ಭ್ರಷ್ಟಾಚಾರ ಆರೋಪಗಳು ಅದಾವೆ, ಸಣ್ಣ ಪುಟ್ಟ ಮಾಡಾಕತ್ತಾರ. ಆದರೆ ಅವ್ರನ್ನ ಸಿದ್ಕೋರಿ ಅಂತ ಹೇಳಿ ಅವ್ರಿಗೆ ನಾವು ಕಿವಿ ಮಾತನ್ನು ಹೇಳೀವಿ. ಸಿದ್ಕೋಲಿಲ್ಲ ಅಂದ್ರೆ ಮುಂದಿನ ದಿನಮಾನದೊಳಗೆ ಬೃಹತ್ ಹೋರಾಟ ಮಾಡ್ತೀವಿ. ಜನ ಯಾಕಂದ್ರೆ ನಿಮ್ಮನ್ನು ಆರಿಸ್ತಂದು ನಿಮ್ಮನ್ನ ನಂಬ್ಕೊಂಡಿರ್ತಾರೆ ಸರ್ ಅಧಿಕಾರಿಗಳಿಗಿಂತ. ಜನರಿಗೆ ಏನು ಹೇಳ್ತೀರಿ ಸರ್? ಜನರಿಗೆ ನಾವು ನಮ್ಮಿಂದ ಸಹಾಯ ಸಹಕಾರ ಅವ್ರ ಸೇವೆ ಮಾಡೋದಕ್ಕೆ ನಾವು ಅದೀವಿ. ಅವ್ರ ಸೇವೆಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದೊಳಗೆ ಹೇಳ್ತೀವಿ. ಅರ್ಜಿ ಕೊಟ್ರಿ? ಯಾವಾಗ ಕೊಟ್ರಿ? ನಾವು ಮರು ಕರ್ತಿ ಹಾಕೊಂಡಿದ್ದೀವಿ. ಯಾವಾಗ ಕೊಟ್ರಿ? ನಾವು ಕೊಟ್ಟೆ ಒಂದು 2 ತಿಂಗಳಾಗ್ತೀವಿ. ಬಟ್ ಅವ್ರು ನಾಳೆ ಬಾ, 2 ದಿವಸ ಬಿಟ್ಟು ಬಾ, 4 ಗಂಟೆಗೆ ಬಾ, ಈ ಟೈಪ್ ಮಾಡ್ತಾರೆ. ಫೀಸ್ ಎಲ್ಲ ಕೊಟ್ರಿ? ಹಾಂ, ಎಲ್ಲ ಬಟ್ರೂ ಈ ಟೈಪ್ ಮಾಡ್ತಾರೆ. ನಾವು ಬರ್ಬೇಕಾದ್ರೆ 1 ದಿವಸ ತಗದ ಬಿಟ್ಟಿಲ್ಲಿ ಬರಬೇಕು. ಪಗಾರ ಬಿಟ್ಟಿಲ್ಲಿ 1 ದಿವಸ ಪೂರ ನಿಂತು. ಈಗ ನೀವು ಇದು ಅಧಿಕಾರಿಗಳಿಗೆ ಹೇಳಿದ್ರೆ ಹಿಂಗೆ ಆಗ್ತೈತ್ರಿ, ಇಷ್ಟು ದಿನ ವೇಟ್ ಮಾಡತ್ತೀನಿ ನಾನು ಅಂತ ಹೇಳಿದ್ರೆ ಏನು ಹೇಳ್ತಾರೆ? ಅಧಿಕಾರಿಗಳು ಕೇಳ್ತಿರಲ್ಲ, ನೀವು ಬಂದು ಸಲ ಬಂದು ಕೇಳ್ತೀರಿ ಹಿಂಗೆ ಇಷ್ಟು ದಿನ ಡಿಲೇ ಆಯ್ತಾ, ಇಷ್ಟೆಲ್ಲ ಓಡಾಡತ್ತೀನಿ ನಾನು ಅಂತ ಹೇಳಿದ್ರೆ ಏನು ಹೇಳ್ತಾರೆ ಅವ್ರು? ಹೇಳಿದ್ರೆ ಸರ್ 4 ಗಂಟೆಗೆ ಬರ್ರಿ, ನೀವು ನಾಡ್ದು ಬರ್ರಿ, ನಾವೆಲ್ಲ ನೋಡ್ತೀವಿ, ಎಲ್ಲ ಶುರುವಾತ ಅವ್ರ ಮೇಲಿನ ಅಧಿಕಾರಿಗಳು ನೀವೇನಾದ್ರು ಗಮನಕ್ಕೆ ತಂದಿದ್ದೀರಾ? ಅವ್ರಿಗೆಲ್ಲ ತಂದಿದ್ದೀವಿ ಸರ್. ಮೇಲಿನ ಅಧಿಕಾರಿಗಳ ಗಮನಕ್ಕೆ ತಂದು ನೋಡಿ ಏನಕ್ಕೆ ಕೇಳಿರೋರು ಹೇಳ್ತೀವಿ. ಮತ್ತು ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟವರ ಜನಪ್ರತಿನಿಧಿ ಹೇಳಿರೇನು ಇದ್ರ ಬಗ್ಗೆ? ಹಾಂ, ಅವ್ರಿಗೆ ನಾವು ಮಾನ್ಯ ಹೇಳಿದ್ರು ಸರ್. ಏನಂತಾರೆ ಅವರು ಹೋಗೋಣ ಅಂತಾರೆ ಸರ್. ಜೊತೆಗೆ ಬರ್ತಾರೆ ಅಂದರೆ ಇಲ್ಲಿ ಸಮಯಕ್ಕೆ ತಕ್ಕಂಗೆ ಯಾವ ಕೆಲಸ ನಡೆಯುತ್ತಿಲ್ಲ ಅಂತ ನಿಮ್ಮ ಆರೋಪ? ಹಾಂ ಸರಿ. ಏನು ನಾವು ಸಾಮಾನ್ಯ ಸಭೆಯನ್ನು ಕರೆದಿದ್ದೀವಿ ನಗರಸಭೆದು. ಆ ಸಭೆಗೆ ನಮ್ಮ ಸಭೆಗೆ ಫೋರಮ್ ಭರ್ತಿ ಇಲ್ಲದ ಕಾರಣ ನಾವು ಅದನ್ನು ಸಭೆಯನ್ನು ಮಾನ್ಯ ಅಧ್ಯಕ್ಷರು ಮುಂದೂಡಲಿಕ್ಕೆ ಹೇಳಿದ್ದಾರೆ. ನಿರ್ದಿಷ್ಟವಾದಿಗೆ ಮುಂದೂಡಿದ್ದಾರೆ. ನೋಟಿಸನ್ನು 7 ದಿನದ ಮೊದಲೇ ಕೊಡಬೇಕನ್ನೋದು ಇದ್ರೂ ಕೂಡ 2 ದಿನ ಮುಂಚೆ ಕೊಟ್ಟಿದ್ದೀರಿ ಅಂತ? ಇಲ್ಲ, 16ನೇ ತಾರೀಕು ನಾವು ನೋಟಿಸ್ ಕೊಡೋ ಟೈಮ್ ಕೊಟ್ಟಿದ್ದೀವಿ, ಡೇಟ್ ಹಾಕಿ. ಬಟ್ ನಮ್ಮ ಸರ್ವ್ ಮಾಡೋರು 1 ದಿವಸ ವಿಳಂಬ ಆಗಿದೆ ಅಷ್ಟೇ. ಆದರೆ ಅವರು ಮೀಟಿಂಗ್ ಬಂದು ಕೂತಿದ್ರು, ಸಭೆಗೆ ಬಂದಿದ್ದರು, ಸಭೆಗೆ ಬಂದು ಕೂತರು. ಆದರೆ ನಮ್ಮಲ್ಲಿ ಸಹಿ ಮಾಡದೇ ಇರೋದ್ರಿಂದ ಫೋರಮ್ ಭರ್ತಿ ಆಗಲಿಲ್ಲ ಅಂತೇಳಿ ಅಧ್ಯಕ್ಷರು ಸಾಮಾನ್ಯ ಸಭೆಯನ್ನು ನಿರ್ದಿಷ್ಟವಾಗಿ ಮುಂದೂಡಿದ್ದಾರೆ. ಈಗ ಜನರಿಂದ ಆಯ್ಕೆಯಾದವರನ್ನೇ ಇಲ್ಲಿ ಸರ್ವಾಧಿಕಾರಿ ಧೋರಣೆ ಇದೆ ಅಂತಂದು ಆರೋಪ ಮಾಡ್ತಿದ್ದಾರೆ. ಆಡಳಿತದ ಬಗ್ಗೆ ಏನು ಹೇಳ್ತಾರೆ?
ಹಾಗೇನಿಲ್ಲ, ಯಾಕಂದರೆ ಸರ್ವಿಸ್ ಮಾಡೋಕೆ ಸೇವೆ ಮಾಡಲಿಕ್ಕೆ ಗೌರ್ಮೆಂಟ್ ಎಂಪ್ಲಾಯ್ ಸಾರ್ವಜನಿಕ ಸೇವೆ ಮಾಡಲೇಬೇಕು. ಅದಕ್ಕೆ ಯಾವ ಸರ್ವಾಧಿಕಾರಿ ಮಾಡಲಿಕ್ಕೆ ಏನು ಅಂಥದ್ದು ಯಾವುದೋ ಅವಕಾಶಗಳು ಇರುವುದಿಲ್ಲ. ಹಾಗಾಗಿ ಅವ್ರು ಯಾರು ಸದಸ್ಯರು ತಮ್ಮ ಕೆಲಸಕ್ಕೆ ಬಂದರೆ ಗೌರವಯುತವಾಗಿ ಕೆಲಸ ಮಾಡಿಕೊಡ್ಬೇಕು, ಅವರಿಗೆ ನಾವು ಮರ್ಯಾದೆನೂ ಕೊಡಬೇಕು, ಅವ್ರು ಹೇಳಿದಂಥ ಕೆಲಸನೂ ಮಾಡಬೇಕು. ಅದರಲ್ಲಿ ಏನು ಎರಡು ಮಾತಿಲ್ಲ. ಸರ್ವಾಧಿಕಾರಿ ಮಾಡೋ ಪ್ರಶ್ನೆ ನಮ್ಮಲ್ಲೇನು ಬರೋಂಗಿಲ್ಲ. ಯಾಕಂದ್ರೆ ಅಧಿಕಾರಿಗಳಿಗೆ ಯಾವ ಅಂಥ ಇದು ಇಲ್ಲ, ಮಾಡೋಕ್ಕೆ ಬರೋಲ್ಲ. ಇವತ್ತು ನಡೆದಿರುವಂಥ ಮೀಟಿಂಗಲ್ಲಿ ಇಷ್ಟು ಗೊಂದಲ ಗಲಾಟೆ ಎಲ್ಲನೂ ನಿರ್ಮಾಣ ಆಯಿತು. ಜನರಿಗೂ ಪ್ರಶ್ನೆ ಆಗುತ್ತೆ, ಏನು ನಡೀತಿದೆ? ಏನು ಗೊಂದಲ ಗಲಾಟೆ ಏನಿಲ್ಲ. ಕೋರಮ್ ಆಗಲಿಲ್ಲ, ಅಧ್ಯಕ್ಷರು ಸಾಮಾನ್ಯ ಸಭೆಯನ್ನು ಮುಂದೂಡಿದ್ದೀವಿ. ನೆಕ್ಸ್ಟ್ ಅಜೆಂಡಾ ತೆಗೆದು ಮೀಟಿಂಗ್ ಕಳಿಸ್ತೀವಿ. ಈಗ ಇನ್ನೊಬ್ಬ ವ್ಯಕ್ತಿನ ಮಾತಾಡ್ಸ್ತೀವಿ ನಾವು. ಇಲ್ಲಿ ಜನ ಉತ್ತರ ಮರಣೋತ್ತರ ಆ ಥರ ತಗೊಳ್ಳುವಾಗ ತುಂಬ ಡಿಲೇ ಆಗುತ್ತೆ, ತುಂಬ ಡಿಲೇ ಮಾಡ್ತಾರೆ ಅಧಿಕಾರಿಗಳನ್ನ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ ಅಂತ ಒಂದು ಆರೋಪ ಕೇಳ್ಬೋದು. ಅಂಥವು ಯಾವ ಪ್ರಕರಣಗಳು ನನ್ನ ಮುಂದೆ ಬಂದಿಲ್ಲ. ಹಾಗೇನಾದರೂ ವಿಳಂಬ ಆಗ್ತಿದ್ರೆ ಬಂದ್ರೆ ನನ್ನ ಹತ್ತಿರ ಬಂದರೆ ಇಮಿಡಿಯೇಟ್ ನಾನೇ ಅಲ್ಲಿ ಹೋಗಿ ಯಾರಾದ್ರೂ ಕೂತು ಅವ್ರು ಮಾಡಿಕೊಡುತ್ತೆ ನಾವು ಹೇಳುವಂಥ ಸಮಯ ಐತಿ ನಮಗೆ. ಹಂಗೆ ಬಂದವ್ರಿಗೆ ನಾವು ಮಾಡಿ ಕೊಟ್ಟಿದ್ದೀವಿ. ಆ ಥರ ಏನು ವಿಳಂಬ ಆಗಂಗಿಲ್ಲ. ಅಲ್ಲಿ ಸ್ವಲ್ಪ ಜಾಸ್ತಿ ಈಗ ಸ್ಕೂಲ್ಗಳಲ್ಲಿ ಮತ್ತು ಹೆಸರುಗಳನ್ನ ಮೊದಲನೇನು ಪಾಲಕರ ಹೆಸರು ಹಾಕ್ತಿದ್ದಿಲ್ಲ, ಅದು ಅಂಥವಾಗಿದ್ದರಿಂದ ಸಾಕಷ್ಟು ಸಂಖ್ಯೆ ಹೆಚ್ಚಾಗ್ಯದ. ಆದರೂ ಹೊಸ ಒಂದು 2 ದಿವಸ ವಿಳಂಬ ಆದರೂ ವಿತಿನ್ ಟೈಮ್ನಲ್ಲಿ ಕೊಡ್ತೀವಿ. ನಾವೇನು ಕೊಡಬೇಕಾದ ಸಕಲ್ ಟೈಮ್ ಇದೆ, ಆ ಟೈಮ್ದಾಗ ಕೊಡ್ತೀವಿ. ಈಗ ಒಂದು ಅರ್ಜಿಯನ್ನು ಕೊಟ್ಟರೆ ಎಷ್ಟು ದಿನ ಬೇಕಾಗುತ್ತೆ ಸರ್ ಮಿನಿಮಮ್, ಮತ್ತು ಎಷ್ಟು ಚಾರ್ಜ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಈ ಸ್ವತ್ತಿಗೆ ಅವರು ಟ್ಯಾಕ್ಸ್ ತುಂಬಬೇಕು. ಟ್ಯಾಕ್ಸ್ ತುಂಬಿ ಈ ಖಾತೆ ಉತ್ತಾರ ತಗೊಳ್ಳಿಕ್ಕೆ 100 ರೂಪೀಸ್ ಚಲನ್ ತೆಗಿಬೇಕು. ಆ ಚಲನ್ ಹಾಕಿ ಉತ್ತಾರ ತೆಗೆದು ಕೊಡ್ತೀವಿ. ಸಾದಾ ಉತ್ತಾರ ತೆಗೆದ್ರೆ 7 ದಿನದಾಗ ಕೊಡ್ತೀವಿ, 7 ದಿವಸ ಕಾಲಾವಕಾಶ ಇದೆ. ಮತ್ತು ಈಗ ಅಕಸ್ಮಾತ್ ಖಾತೆ ಬದಲಾವಣೆ ಇತ್ತಂದ್ರೆ ಅದು 30 ಡೇಸ್ ಸಮಯ ತಾನಾಗೆ ಕೊಡ್ತದೆ ಡೇಟ್. ಅದಾದ ನಂತರ ಕೊಡ್ತೀವಿ. ಅಂದರೆ ಮಿನಿಮಮ್ 7 ದಿನ. ನಾವು ಮಿನಿಮಮ್ 7 ದಿನದಲ್ಲಿ ಅವರಿಗೆ ಸಕಾಲದಲ್ಲಿ ಉತ್ತಾರ ಕೊಡ್ತೀವಿ. ಅವ್ರಿಗೆ ನಮ್ಮಲ್ಲಿ ಯಾವುದೂ ಸಕಾಲ ಪ್ರತಿ ದಿವಸ ಚೆಕ್ ಮಾಡ್ತೀವಿ, ಯಾವುದೂ ಓವರ್ಡ್ಯೂ ಇರೋಲ್ಲ. ಓವರ್ಡ್ಯೂ ಆಗುವಂಥ ಪ್ರಶ್ನೆ ಬಂದರೆ ನಾವು ಇಮಿಡಿಯೇಟ್ ಯಾಕೆ ಏನಂತ ಯಾಕದ ಅಂತ ಕೇಳೋಕೆ ನಮ್ಗೊಂದು ಲಿಂಕ್ ಇದೆ, ನಮ್ಗೆ ಗೊತ್ತಾಗತ್ತೆ. ಓವರ್ಡ್ಯೂ ಪ್ರತಿ ದಿವಸ ಬರ್ತದೆ ನಮ್ಗೆ. ಎಷ್ಟೆಷ್ಟು ನಿಮ್ಮ ಮತ್ತೆ ಅರ್ಜಿಗಳು ಸ್ವೀಕೃತಿ ಆಗ್ಯಾವ, ಎಷ್ಟು ಬಾಕಿ ಅದಾವ, ಎಷ್ಟು ಓವರ್ಡ್ಯೂಗಳಾಗ್ಯಾವ ಗೊತ್ತಾಗ್ತದೆ. ನಮ್ಗೆ ಗೊತ್ತಾದಾಗ ಅದಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ಸಿಬ್ಬಂದಿ ಇಟ್ಟಿವಿ ನಾವು. ಅವ್ರು ಪ್ರತಿ ದಿವಸ ನಮ್ಗೆ ತಂದು ತೋರಿಸ್ತಾರೆ. ಅಂಥ ಸಂದರ್ಭದಾಗ ಯಾರೂ ಅದ ನಮಗೆ ಗೊತ್ತಾಗತ್ತೆ. ನಮ್ಗೆ ಗೊತ್ತಾದ್ರೆ ಆ ಸಿಬ್ಬಂದಿ ಕರೆದು ನಾವು ಹೇಳ್ತೀವಿ, ಹಂಗೆ ವಿಳಂಬ ಆಗ್ಬೋದು ನೋಡ್ತೀವಿ. ಮತ್ತು ಇಲ್ಲಿ ಚಾರ್ಟ್ಗಳು ಬೇಕನ್ಸುತ್ತೆ ಸರ್. ಏನಂತಂದರೆ ಯಾವುದಕ್ಕೆ ಎಷ್ಟು ಅರ್ಜಿ ಶುಲ್ಕ ಇದೆ, ಎಷ್ಟು ದಿನದಲ್ಲಿ ಸಿಗುತ್ತೆ ಅನ್ನೋದು ಭಾಳ ಕನ್ಫ್ಯೂಸ್ ಇದೆ ಜನರಿಗೆ. ಒಂದು ಅರ್ಜಿ ಶುಲ್ಕದ್ದು ಒಂದು ಚಾರ್ಟ್ ಬೇಕನ್ಸುತ್ತೆ. ಆದರ್ಶ ತಕ್ಕನ್ನು ಹಾಕ್ತೀವಿ. ಅದನ್ನು ಅದು ಏನು ಬೇಕಂತ ನಿಮಗೆ ಜನ ಹೇಳಿದಾರಲ್ಲ, ಬಟ್ ಅದನ್ನು ಐತಿ ನಮ್ಮಲ್ಲಿ ಎಲ್ಲ ಇದನ್ನು ವೆಬ್ಸೈಟ್ನಲ್ಲಿ ಹಾಕಿದ್ದೀವಿ. ಆದರೂ ಕೂಡ ಅದನ್ನು ನಾವು ಮಾಡಿಕೊಡ್ತೀವಿ. ಈಗ ಇಲ್ಲಿ ಹಾಕಿದ್ದೀವಿ ನಾವು ಕೆಲವೊಂದು ವಿಷಯಗಳನ್ನ. ಹಾಗೇನೆ ನಾವು ಇನ್ನೇನು ಮಾಡ್ತೀವಿ, ಅವ್ರಿಗೆ ಬೇಕಾದ್ರೆ ಒಂದು ದೊಡ್ಡ ಬೋರ್ಡ್ನಲ್ಲಿ ಬರೆದು ಹಾಕ್ತೀವಿ. ಅವರು ಏನು ಹೇಳಿದ್ದಾರೆ ಸಜೆಷನ್, ತಮ್ಮ ಸಜೆಷನ್ ನೋಡ್ಕೊಂಡು ಅದು ಜನರಿಗೆ ಗೊತ್ತಾಗಬೇಕು. ಯಾಕಂದರೆ ಇಷ್ಟು ದಿನ ಸಿಗ್ತಾರೆ ಮಾಹಿತಿ ಡಿಸ್ಪ್ಲೇ ಮಾಡ್ತೀವಿ. ಐತಿ ಆಲ್ಮೋಸ್ಟ್ ಇದೆ, ಎಲ್ಲರಿಗೂ ಗೊತ್ತಿದೆ. ಅವರಿಗೆ ಈ ಸಕಾಲದಲ್ಲಿ ಮೆಸೇಜ್ ಹೋಗುತ್ತೆ. ಅವರಿಗೆ ಯಾವುದೋ ಎಂಟ್ರಿ ಆದ ತಕ್ಷಣ ಮೆಸೇಜ್ ಹೋಗುತ್ತೆ. ಆದರೂ ಅವರಿಗೆ ಕನ್ಫ್ಯೂಸ್ ಇದ್ದರೆ ಅದನ್ನು ಬೋರ್ಡ್ ಹಾಕೋದು. ಇನ್ನು ಕೆಲವೊಂದು ಕಾಮಗಾರಿಗಳು ತುಂಬ ಡಿಲೇ ಆಗ್ತಿದೆ. ಇಲ್ಲಿಂದ ಹೋಗಿರುವಂಥ ಅನುದಾನ ಪಡೆದಿರುವಂಥ ಕಾಮಗಾರಿಗಳು ತುಂಬ ಡಿಲೇ ಆಗಿ ಹೋಗ್ತಾ ಇದೆ ಅನ್ನೋ ಆರೋಪ ಇದೆ. ಈಗಾಗಲೇ ನಗರೋತ್ಥಾನದಲ್ಲಿ ಸುಮಾರು 20 ಕೋಟಿ ಮೇಲೆ ಕೆಲಸ ನಮ್ಮದು ವರ್ಕೌಟ್ ಕೊಟ್ಟಿದ್ದೀವಿ. 19 ಕೋಟಿ ಅಲ್ಲೇ ಆಲ್ಮೋಸ್ಟ್ ನಮ್ಮದು 15-14 ಕೋಟಿ ಕೆಲಸ ಆಗಿದೆ. ಇನ್ನೂ ಒಂದು ಸ್ವಲ್ಪ 4-5 ಕೋಟಿ ಕೆಲಸ ಇದೆ. ಅದನ್ನು ಈಗ 1 ವಾರ 15 ದಿನದಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಕೆಲವೊಂದು ಬಿಲ್ಡಿಂಗ್ ಅದು ಇದ್ದರೆ ಸ್ವಲ್ಪ ವಿಳಂಬ ಆಗುತ್ತೆ. ಆಲ್ಮೋಸ್ಟ್ ಈಗ ಕಾಂಕ್ರೀಟ್ ಇದು ಅಸ್ಫಾಲ್ಟ್ ರೋಡ್ ಎಲ್ಲ ಮಾಡ್ತಾಯಿದ್ದೀವಿ. ಡ್ರೈನ್ ಅದಾವೆ. ಹಳ್ಳಿ ಊರಲ್ಲಿ ಭಾಳ ಸಂದಿದೆ. ಆ ಸಂದಿಗಳಲ್ಲಿ ಸ್ವಲ್ಪ ಮ್ಯಾನ್ಯುವಲ್ಲಿ ನಾವು ಎಲ್ಲ ಸಾಗಿಸ್ಬೇಕಾಗ್ತದೆ. ಹೀಗಾಗಿ ವಿಳಂಬ ಆಗಿದೆ. ಆಲ್ಮೋಸ್ಟ್ ಇನ್ನೊಂದು ತಿಂಗಳಲ್ಲಿ ಕೆಲಸಗಳು ಮುಕ್ತಾಯ. ಸರ್, ಈಗ ನಾವು ಇಲ್ಲಿ ಬಂದು ನೋಡಿದ ಪ್ರಕಾರ ಕೆಲವೊಂದು ಭಿನ್ನಾಭಿಪ್ರಾಯಗಳು ಮೂಡಿಬಂದು ಜನರಿಗೆ ಏನಿರುತ್ತೆ ಅಂತಂದರೆ, ನಗರಸಭೆ ಅಂತಂದ್ರೆ ನಾವೆಲ್ಲ ಕೆಲಸಗಳು ಇಲ್ಲಿ ಬಂದ್ಕೊಳ್ಳೆ ಆಗೋಗುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಈ ಥರ ಗೊಂದಲದ ವಾತಾವರಣ ಮೂಡಿಸ್ಕೊಡ್ಲೆ ಪಬ್ಲಿಕ್ಗೂ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಏನು ನಡೀತಿದೆ ನಗರಸಭೆಯಲ್ಲಿ ಅಂತ. ಏನು ಬಂದರೆ ಏನಿಲ್ಲ, ಪ್ರತಿದಿನ ಕೆಲಸಕ್ಕೆ ಮಾಡ್ತಿರ್ತೀವಿ. ಪ್ರತಿದಿನ ಅರ್ಜಿ ಹಾಕಿದವ್ರು ಬರ್ತಾರೆ. ಟ್ಯಾಕ್ಸ್ ತುಂಬೋರಿಗೆ ಒಂದಿಬ್ಬರು ಟ್ಯಾಕ್ಸ್ ತುಂಬ್ಕೊಳಕ್ಕೆ ಇಟ್ಟಿದ್ವಿ. ಅವ್ರು ಟ್ಯಾಕ್ಸ್ ತುಂಬ್ತಾರೆ. ಅವ್ರಿಗೆ ಕೆಲಸ ಆದ ನಂತರ ಅವ್ರು ಹೋಗ್ತಾರೆ ತೊಗೊಂಡು ಮಾಡ್ಕೊಂಡು. ಆ ಥರದ್ದು ಏನು ಗೊಂದಲ ಮಾಡುವಂಥ ಪ್ರಶ್ನೆ ಬರೋಂಗಿಲ್ಲ. ಗೊಂದಲ ಹಂಗೇನಾದರೂ ಆತಂದ್ರೆ ನನ್ನ ಹತ್ತಿಗೆ ಬರ್ತಾರೆ ಜನ, ನೇರವಾಗಿ ನನ್ನ ಹತ್ತಿಗೆ ಬರ್ತಾರೆ. ಸಮಸ್ಯೆ ಆಗಿದ್ರೆ ನಾವು ಅದನ್ನು ಸಾಲ್ವ್ ಮಾಡ್ತೀವಿ. ಮತ್ತು ಈಗ ಯಾವ್ದಾದ್ರು ಕೆಲಸ ಮಾಡ್ಕೊಳ್ಳೋದಕ್ಕೆ ಲಂಚ ಕೇಳ್ತೀವಿ ಅನ್ನೋ ಕೂಡ ಕೇಳಿಬರ್ತದೆ. ಆ ಥರ ನೀವು ಪಬ್ಲಿಕ್ಕಿಗೆ ಏನು ಹೇಳ್ತೀರಿ? ದುಡ್ಡು ಕೇಳಿದ್ರೆ ಯಾರಾದರೂ ನಮ್ಮ ಸಿಬ್ಬಂದಿಗಳು ಲಂಚ ಕೇಳಿದರೆ ದೂರು ಪೆಟ್ಟಿಗೆಗಳಿದ್ದಾವೆ. ಮೇಲೆ ದೂರುಗಳನ್ನು ಸಲ್ಲಿಸಲಿಕ್ಕೆ ಕೆಲವು ವಿಚಾರಣೆ ಇಲಾಖೆಗಳಿದ್ದಾವೆ. ಅದು ಆಗಿಯೂ ತಮಗೇನಾದರೂ ದುಡ್ಡಿಗಾಗಿ ಯಾರು ಬಿಡಿಸ್ತಾಯಿದ್ರೆ ನೇರವಾಗಿ ನನ್ನ ಹತ್ರ ಬಂದು ಇಂಥವ್ರು ಈ ಥರ ಕೇಳ್ತಾ ಇದ್ದಾರೆ ಸರ್, ಇದಕ್ಕೆ ಮಾಡ್ತಿರೋದು ನಮಗೆ ಕೇಳಿದರೆ ನಾವು ನೋಟಿಸ್ ಇಶ್ಯೂ ಮಾಡ್ಕೊಂಡು ಕಾನೂನು ಪ್ರಕಾರ ಅಂತ ಹೋಗಿ ಕೈಗೋತೀವಿ. ಕಾಮಗಾರಿ ಅವ್ರ ಕೆಲಸಗಳು ವಿಳಂಬ ಆದರೆ ಅದನ್ನು ನಾವು ಇಮಿಡಿಯೇಟ್ ಅಟೆಂಡ್ ಮಾಡಿಸೋಕ್ಕೆ ಅವ್ರಿಗೆ ಮಾಡಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ.
ಎಸ್, ಈಗ ನಾವು ನಗರಸಭೆ ಒಂದು ಮೀಟಿಂಗನ್ನು ಕರೆದಿರುವ ಒಂದು ಸ್ಥಳಕ್ಕೆ ಬಂದಿದ್ವಿ. ಬಟ್ ಇಲ್ಲಿ ಮೀಟಿಂಗ್ ನಡೆದಿಲ್ಲ. ಯಾಕಂತಂದರೆ ಒಂದು ನೋಟಿಸ್ ಇಶ್ಯೂ ಒಂದು ಸಮಸ್ಯೆಯಾಗಿ ಮೀಟಿಂಗ್ ನಡೆದಿಲ್ಲ. ಇಲ್ಲಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಲಾಯಿತು. ಈಗ ತಾನೇ ಇಲ್ಲಿನ ಅಧಿಕಾರಿಗಳು ಹೇಳಿದರು ಇಲ್ಲಿ ಕೆಲ ಗೊಂದಲದ ವಿಚಾರಗಳು ನಡೆದಿವೆ. ಆದರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಗೊಂದಲಗಳು ನಡೆದಿರುವಂತೆ ನಾವು ಕಾರ್ಯವನ್ನು ನಿರ್ವಹಿಸ್ತೇವೆ. ಮತ್ತು ಕೆಲವೊಂದು ಶುಲ್ಕ ಪಟ್ಟಿಯ ವಿಚಾರದಲ್ಲಿ ತುಂಬ ಗೊಂದಲ ಇದೆ. ಹಾಗಾಗಿ ಈ ಶುಲ್ಕ ಪಟ್ಟಿಯನ್ನು ಶೀಘ್ರವಾಗಿ ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ ನಾವು. ಯಾವ ಒಂದು ನೀವು ಒಂದು ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳೋಕ್ಕೆ ಎಷ್ಟು ದಿನ ಆಗುತ್ತೆ ಮತ್ತು ಎಷ್ಟು ಶುಲ್ಕವನ್ನು ಕೊಡಬೇಕಾಗುತ್ತೆ ಅನ್ನೋ ಒಂದು ಚಾರ್ಟನ್ನು ಇಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ಲಂಚವನ್ನು ಕೇಳಿದ್ರೆ ಇಲ್ಲಿ ಯಾವೇ ಅಧಿಕಾರಿ ಯಾವುದೇ ಒಂದು ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿ ಲಂಚವನ್ನು ಕೇಳಿದರೆ ನೇರವಾಗಿ ನಮ್ಮನ್ನೇ ಸಂಪರ್ಕ ಮಾಡ್ಬೋದು, ನಮಗೆ ಅದರ ವಿರುದ್ಧ ದೂರನ್ನು ಕೊಡ್ಬೋದು ಅನ್ನೋದು ಕೂಡ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಜನ ನಂಬಿರುವಂತಹ ನಗರಸಭೆ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿ, ಹಾಗೆಯೇ ಜನ ಯಾವ ಕೆಲಸವನ್ನು ನಂಬ್ಕೊಂಡು ಇಲ್ಲಿ ಬರ್ತಾರೆ ಬೇಗ ಅವರ ಕೆಲಸ ಆಗಲಿ ಅಂತ ನಾವು ನಮ್ಮ ವಾಹಿನಿ ಮೂಲಕ ಆಶಯವನ್ನು ವ್ಯಕ್ತಪಡಿಸ್ತೀವಿ. ಹಾಗೆಯೇ ನಿಮಗೆ ಏನಾದರೂ ನಗರಸಭೆಯಿಂದ ಆಗಬೇಕಾದ ಕೆಲಸ ಡಿಲೇ ಆಗಿತ್ತಂತಾರೆ ನಮ್ಮನ್ನು ಸಂಪರ್ಕಿಸ್ಬೋದು. ನಾವು ಕೂಡ ನಿಮ್ಮ ಜೊತೆ ಬಂದು ನಿಮ್ಮ ಕೆಲಸವನ್ನು ಮಾಡಿಕೊಡುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ. ಹಾಗೆಯೇ ಇಲ್ಲಿ ನಂಬರನ್ನು ಹಾಕಿರ್ತೀವಿ. ನಿಮ್ಮ ಸಮಸ್ಯೆಗಳಿದ್ದಲ್ಲಿ ನಗರಸಭೆಗೆ ಸಂಬಂಧಪಟ್ಟದ್ದು ಮತ್ತು ಅಧಿಕಾರಿಗಳ ನಂಬರ್ ಕೂಡ ಇರುತ್ತೆ, ಅವ್ರನ್ನೂ ಕೂಡ ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ನಮ್ಮನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹೆಚ್ಚಿನ ಸುದ್ದಿಗಳನ್ನು ನಿಮಗೆ ಕೊಡ್ತಾನೆ ಹೋಗ್ತೀವಿ. ನಮಸ್ಕಾರ. ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಹೆಚ್ಚಿನ ಸುದ್ದಿಗಳನ್ನ ಪಡೆಯಿರಿ.